ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ಸರಿ ಹೋಗೋವರೆಗೂ ಅಶ್ವಿನಿನ ನಮ್ಮ ಮನೆ ಕರ್ಕೊಂಬರೋಣ ಅಂತ. ದಯವಿಟ್ಟು ನೀವು ಇದಕ್ಕೆ ಬೇಡ ಅನ್ಬಾರ್ದು. ಅದೇಗೋ ಹೀಗಾಗತ್ತೆ. ಮದುವೆ ಮಾಡಿ ಕಳಿಸ್ಕೊಟ್ಟಿದೀವಿ, ಈಗ ಅವಳನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡ್ರೆ ಅವಳ ಗಂಡ ಏನ್ ಅನ್ಕೊಳ್ಳಲ್ಲ, ಅವ್ರ ಮನೆಯವರೆಲ್ಲ ಏನ್ ಅನ್ಕೊಳ್ಳಲ್ಲ, ನೋಡಿದ 4 ಜನ ಏನ್ ಅನ್ಕೊಳ್ಳಲ್ಲ. ದೊಡ್ಡವರಾದ ನಾವು ಇದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಹೌದಜ್ಜಿ, ನೀವು ಹೇಳ್ತಾ ಇರೋದೆಲ್ಲ ಸರಿ ಇದೆ. ನಾನೆಲ್ಲ ನೋಡ್ಕೋತೀನಿ. ಅಶ್ವಿನಿ ಅತ್ತೆ ಅವ್ರ ಮನೆ ಹತ್ರ ನಾನು ಮಾತಾಡ್ತೀನಿ. ಎಲ್ಲಾರನ್ನೂ ಒಪ್ಪಿಸಿ ನಾನು ಅವಳನ್ನ ಕರ್ಕೊಂಬರ್ತೀನಿ. ನೀವು ಹೂ ಅನ್ನಿ ಸಾಕು, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಸರಿನಪ್ಪ, ನೀನ್ ಇಷ್ಟ ಹೇಳ್ತಿದ್ಯಾ ಅಂದಾಗ ಇನ್ನು ನಾನೇನು ಹೇಳಲ್ಲ. ನಿನ್ನ ಮನ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಥ್ಯಾಂಕ್ಸ್ ಅಜ್ಜಿ. ಮೆಹಬೂಬ್ ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಭೂಮಿಕಾ ಅಕ್ಕ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿ ಹೇಗಿದ್ದೀರಾ ಶಾಂತಣ್ಣ? ಎಲ್ಲ ನಿಮ್ಮ ಆರೈಕೆ ಚೆನ್ನಾಗಿದ್ದೀವಿ. ಮಕ್ಕಳೆಲ್ಲ ಹೇಗಿದ್ದಾರೆ ಆಶ್ರಮದಲ್ಲಿ? ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಅಯ್ಯೋ, ಇಲ್ಲೇ ನಿಂತು ಮಾತಾಡ್ಸಿದ್ದೀನಿ. ಬನ್ನಿ ಒಳಗೆ ಬನ್ನಿ. ಇನ್ನೊಂದು ಸ್ಟೆಪ್ ಅಷ್ಟೇ. ಬನ್ನಿ. ನಮಸ್ಕಾರ. ನಮಸ್ತೆ ಸಾಹೇಬ್ರಿಗೆ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ, ಬನ್ನಿ. ಸಿಸ್ಟರ್, ಇವ್ರು ಮತ್ತೆ ಯಾಕೆ ಬಂದ್ರು ಸಿಸ್ಟರ್? ನಮಸ್ತೆ ಸರ್, ಹೇಗಿದ್ದೀರಿ? ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಅಮ್ಮ. ಕೂತ್ಕೊಳ್ಳಿ. ಇನ್ನೇನಕ್ಕೆ ಡೊನೇಷನ್ಗೋಸ್ಕರ ಬಂದಿರಬೇಕು. ಮತ್ತೆ ಎಲ್ಲ ಹೇಗೆ ನಡೀತಿದೆ? ಎಲ್ಲ ಚೆನ್ನಾಗಿದೆಯಮ್ಮ, ಆದರೆ ನೀನೇನು ಆ ಕಡೆ ಬಂದೇ ಇಲ್ಲ. ಅದು ಈಗಷ್ಟೇ ಮದುವೆ ಆಗಿದೆಯಲ್ಲ, ಒಂಚೂರು ಕೆಲ್ಸಗಳಿತ್ತು. ನಾನು ಬರೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರೆ ನನಗಂತೂ ತುಂಬಾ ಖುಷಿ ಆಯ್ತು. ಮಕ್ಕಳೆಲ್ಲ ಹೇಗಿದ್ದಾರೆ? ಹೇಮಂತ ಅವ್ನ ಕಾಲು ಏಟ್ ಮಾಡ್ಕೊಂಡಿದ್ನಲ್ಲ, ಈಗ ಪರವಾಗಿಲ್ಲ, ವಾಸಿ ಆದ್ನ? ಓಡಾಡ್ತಿದ್ದಾನ ಈಗ? ತೊಂದರೆ ಏನಿಲ್ಲಮ್ಮ, ಸ್ವಲ್ಪ ನಿಧಾನಕ್ಕೆ ಓಡಾಡ್ತಾ ಇದ್ದಾನೆ ಅಷ್ಟೇ. ಆದಷ್ಟು ಬೇಗ ಸರಿ ಹೋಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಷ್ಟಾದ್ರೆ ಸಾಕು. ಪಾಪ ಲಾಸ್ಟ್ ಟೈಮ್ ನೋಡಿದಾಗ ತುಂಬಾ ನೋವಲ್ಲಿದ್ದ. ಮಕ್ಕಳಿಗೆ ಏನಾದ್ರೂ ಆದ್ರೆ ನೋಡಕ್ಕಾಗಲ್ಲ. ಧನುಷಾ ಯಾವ್ದೋ ಸಿಂಗಿಂಗ್ ರಿಯಾಲಿಟಿ ಶೋ ಅಲ್ಲಿ ಆಡಿಷನ್ ಕೊಡಕ್ ಹೋಗ್ಬೇಕು ಅಂತಿದ್ಲಲ್ಲ, ಏನಾಯ್ತು? ಹೋಗದ್ಲಾ? ಸೆಲೆಕ್ಟ್ ಆಗಿದ್ದಾಳೆ. ಪ್ರೋಗ್ರಾಮ್ ಇನ್ನೇನು ಸ್ವಲ್ಪ ದಿವಸದಲ್ಲೇ ಶುರು ಆಗತ್ತೆ. ಓ ವಾವ್, ದಟ್ಸ್ ಅಮೇಜಿಂಗ್. ನನ್ನ ಕಡೆಯಿಂದ ಅವಳು ಕಂಗ್ರಾಚುಲೇಷನ್ಸ್ ಮತ್ತೆ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಅವಳಿಗೋಸ್ಕರ ನಾನು ರಿಯಾಲಿಟಿ ಶೋ ನೋಡ್ತೀನಿ. ಆಯ್ತಮ್ಮ, ಹೇಳ್ತೀನಿ. ಈಗ ನಾವು ಬಂದಿದ್ದೇನಕ್ಕೆ ಅಂದರೆ, ಸಿಸ್ಟರ್, ನೀನು ಹೇಳ್ದಂಗೆ ಡೊನೇಷನ್ಗೆ ಪೀಟಿಗೆ ಹಾಕ್ತವ್ರೆ. ಕ್ಷಮಿಸಮ್ಮ ಭೂಮಿ, ಬರೋದೇನೋ ಬಂದ್ಬಿಟ್ಟಿದ್ದೀವಿ, ಆದರೆ ಇದನ್ನು ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅರೆ ಪ್ಲೀಸ್, ಏನು ಅಂತ ಹೇಳಿ, ಸಂಕೋಚ ಪಡಬೇಡಿ. ನಮ್ಮ ಸ್ಕೂಲ್ ಮಕ್ಕಳು ರೂಮ್ ಇತ್ತಲ್ಲಮ್ಮ, ಹಾ, ಮೊನ್ನೆ ಮಳೆ ಬಂದಾಗ ಆ ಪೋರ್ಷನ್ ಎಲ್ಲ ಬಿದ್ದೋಯ್ತು. ಅಯ್ಯೋ ದೇವ್ರೆ. ಈ ವಿಷಯ ನಿಂಗೆ ಹೇಳಬಾರ್ದು ಅಂತಿದ್ವಿ, ಆದರೆ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಫಂಡ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಡೊನೇಷನ್ ಕೊಡ್ಸೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಬಂದ್ವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಲೇ, ಚೈನ್ ಲಿಂಕ್ ಅಂದ್ರೆ ನೀವೆಲ್ಲ ಏನಂತ ತಿಳ್ಕೊಂಡಿದ್ದೀರಾ? ಚೈನ್ ಲಿಂಕು ಅಂದ್ರೆ ಡೈರೆಕ್ಟ್ ಆಗಿ ಕುಬೇರನ್ ಜೊತೆ ಸೈನ್ ಲಿಂಕ್ ಆದಂಗೆ ಲೆಕ್ಕ. ಅಂದ್ರೆ ಕುಬೇರ ತಥಾಸ್ತು ಅಂತ ಸೈನ್ ಹಾಕಿದಾಗ ಅದೃಷ್ಟ ಹೇಗೆ ಒಲಿದ್ ಬರುತ್ತೋ ಹಾಗೆ ನಿಮ್ ಸೈನ್ಗೆ ಅಷ್ಟೇ ಬೆಲೆ ಇದೆ. ಬರೀ ನಿಮ್ ಸೈನ್ಗಷ್ಟೇ ಅಲ್ಲ, ನಮ್ ಸೈನ್ಗೂ ಬೆಲೆ ಬರುತ್ತೆ. ರಾಮಯ್ಯನಿಂದ ನಾವು, ನಮ್ಮಿಂದ ಕಾಶಿ ಗೌರಿ, ಕಾಶಿ ಗೌರಿಯಿಂದ ನೀವು, ನಿಮ್ಮಿಂದ ಮಾರ್ಗಿ ಮೇಡಮ್, ಮಾರ್ಗಿ ಮೇಡಮ್ ಇಂದ ಬಾಬು, ಹೀಗೆ ಲಿಂಕ್ ಆಗಿ ಚೈನ್ ಬೆಳ್ಕೊಳ್ತಾ ಹೋಗುತ್ತೆ, ಹನುಮಂತನ ಬಾಲು ತರ. ಒಬ್ರಿಗೆ ದುಡ್ಡು ಬಂದ್ರೆ ಎಲ್ರಿಗೂ ಬಂದ ಹಾಗೆ. ದೋಸೆ ಹಾಕಕ್ಕೆ ತವಾನೇ ಕಾಯ್ಬೇಕಂತೆ, ಇನ್ ನೀವು ದುಡ್ಡು ಕಾಯ್ಬಾರ್ದಾ? ನಮ್ಮೆಲ್ಲರ ಈ ಸಂತೋಷಕ್ಕೆ ಕಾರಣ ಆ ಪ್ರೀತಮ್ ನಂದಿನಿ ಜೋಡಿ. ಗಿರಿ,
ನಮ್ಮ ಕಡೆಯಿಂದ ಆ ದಂಪತಿಗಳಿಗೆ ಏನಾದರೂ ಉಡುಗೊರೆ ಕೊಡ್ಬೇಕಲ್ಲ? ಹೌದು ರೀ, ಉಡುಗೊರೆ ಕೊಡೋದೇ ಆದ್ರೆ ಬೆಳ್ಳಿ ದೀಪನೇ ಕೊಡೋಣ. ಯಾಕಂದ್ರೆ ಅವರೇ ನಮ್ಮ ಮನೆನ ಬೆಳಗ್ತಾ ಇರೋರಲ್ವಾ. ಅಕ್ಕ, ಅವರು ದೀಪ ಬೆಳಗೋರಲ್ಲ, ಬೆಂಕಿ ಹಚ್ಚೋರು. ಗೌರಿ, ಬಿಡ್ತು ಅನ್ನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಈಗೇನು ಬೆಳ್ಳಿ ದೀಪ ಇಷ್ಟ ಇಲ್ಲ ನಿಂಗೆ ಅಂದ್ರೆ ಹೇಳು, ಬೆಳ್ಳಿ ತೊಟ್ಲಲ್ಲಿ ಕೃಷ್ಣನಿಟ್ಟೇ ಕೊಡೋಣ. ಆ ಚೈನ್ಲಿಂಗ್ ಜೋಡಿಗೆ ಆದಷ್ಟು ಬೇಗ ಮಗು ಆಗ್ಲಿ. ಅಕ್ಕ, ಮಗು ಆಗೋದಕ್ಕೆ ಅವರಿಬ್ರು ಗಂಡ ಹೆಂಡ್ತಿನೇ ಅಲ್ಲ. ಅಕ್ಕ, ನಿಮ್ಮೆಲ್ರಿಗೂ ವಿಷಯ ಏನು ಅಂತ ಹೇಳ್ತೀನಿ ಕೇಳಿ. ಗಿರಾಕಿಗಳನ್ನ ಯಾಮಾರಿಸಿ ಇನ್ವೆಸ್ಟ್ಮೆಂಟ್ ಆಗ್ತಿದ್ದಂಗೆ ನನ್ನ ಶೇರ್ ನನಗೆ ಕೊಟ್ಬಿಡು ಅಂತ. ಯಾಕೋ ಕೊಟ್ಟಿಲ್ಲ. ಇವತ್ತು ಕೊಡ್ಲಿಲ್ಲ ಅನ್ಕೋ, ಮನುಷ್ಯನ್ ಬಾಡಿಯಲ್ಲಿ ಇರೋದು 206 ಮೂಳೆಗಳು ಅಂತ ನಿನಗೆ ಪ್ರೂವ್ ಮಾಡಿ ತೋರಿಸ್ಬಿಡ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲ, ಏನೋ ಪಾಪ ಲೇಡೀಸು ಅಂತ ಸುಮ್ಮನೆ ಇದ್ರೆ ಏನ್ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ? ಯಾಕೆ? ಇಲ್ಲ ಕಣೋ, ಆ ಶಿವಪ್ರಸಾದ್ ಮನೇಲಿ ನಿನ್ ಕೈ ಇಟ್ಕೊಂಡು ನಾಟಕ ಮಾಡ್ತಿದ್ನಲ್ಲ, ಹಂಗ್ ಮಾಡ್ಬೇಕಾ? ಏಯ್ ಹೋಗಲೋ. ಹೋಗ್ತೇನೋಗೆ. ಏಯ್, ಹೋಗಕ್ಕೂ ಮುಂಚೆ ದುಡ್ಡು ಕೊಟ್ಬಿಟ್ಟು ಹೋಗು. ನಂದಿನಿ ನನಗೆ ತಲೆ ಕಟ್ರೆ ನಾನು ಸರಿಗಿರಲ್ಲ ನಂದಿನಿ, ಬೇಡ. ಏಯ್, ನಿನ್ ಬೇಸಿಕಲಿ ಸರಿ ಇಲ್ಲ. ಇನ್ ತಲೆ ಕೆಟ್ರೆಷ್ಟು ಬಿಟ್ರೆಷ್ಟು. ಜನಗಳಿಗೆ ಮೋಸ ಮಾಡಿ ದುಡ್ಡು ತಿಂತಿದ್ಯಲ್ಲ, ಇವಾಗ ನನ್ ದುಡ್ಡು ತಿಂತಿದ್ಯಾ? ಕೊಡೋ ಕಾಸು ಕೊಡಲೇ. ಎಷ್ಟೇ ದೌಲತ್ ನಿಂದು. ನೀನೊಂದು ಕೆಲ್ಸಕ್ಕೆ ಇಟ್ಕೊಂಡಿದ್ದೆ, ನಾನು ನನ್ನೇ ಲೋ ಅಂತ್ಯಾ? ನನ್ ತಲೆ ಕೆಟ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿನ್ ಮೇಲೆ. ನೀನ್ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕು, ನಾನ್ ಪೊಲೀಸ್ನ ಇಲ್ಲಿ ಕರೆಸ್ತೀನಿ. ನೋಡ್ತ್ಯಾ? ಕರ್ಸಿ ಏನೇ ಮಾಡ್ತೀಯಾ ಕರ್ಸಿ? ನೀನ್ ಊರವ್ರಿಗೆಲ್ಲ ಮೋಸ ಮಾಡಿ ದುಡ್ಡು ತಿಂದಿದ್ಯಲ್ಲ, ಅವರು ನನ್ ಜೊತೆ ಸೇರ್ಕೊಂಡು ಕಂಪ್ಲೇಂಟ್ ಕೊಡೋ ತರ ಮಾಡ್ತೀನಿ. ಓಕೆನಾ? ನೋಡ್ತ್ಯಾ? ಹೌದಾ? ನೋಡೋಣ. ನಾನು ಇಲ್ಲೇ ನಿಂತಿರ್ತೀನಿ. ಅದ್ ಯಾರನ್ನ ಕರ್ಸೆ? ಹೌದಾ? ಇವಾಗ ನೋಡ್ತೀನಿ ಏನ್ ಮಾಡ್ತೀನಿ ಅಂತ. ಪೊಲೀಸ್ 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 ಪೊಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಜೀವನ ಅನ್ನೋದು ತುಂಬಾ ದೊಡ್ಡದಮ್ಮ. ಇರಬೇಕು, ಇದ್ದು ಜಯಿಸ್ಬೇಕು. ಯಾವತ್ತು ಜೀವನದ ಮೇಲೆ ನಂಬಿಕೆನ ಕಳ್ಕೋಬಾರ್ದು. ಹೇಗ್ ನಂಬಿಕೆ ಇಟ್ಕೊಳ್ಳಿ ಅಮ್ಮ? ಯಾಕೆ ಎಲ್ಲ ಕಷ್ಟ ನಮ್ಗೆ ಬರುತ್ತೆ? ಇನ್ನು ವಿಕ್ಕಿ ಸಾವಿನ ನೋವನ್ನೇ ನಾನು ಮರ್ತಿಲ್ಲ. ಆಗ್ಲೇ ಅಪ್ಪ ಸಮಾಧಾನ ಮಾಡ್ಕೊ ಅಂತ ಹೇಳೋದು ಸುಲಭ, ಎಲ್ಲ ಮರ್ತು ಬಿಡು ಅಂತ ಹೇಳೋದು ಇನ್ನೂ ಸುಲಭ. ಆದ್ರ ಕಷ್ಟ ನೋವು ನನಗ್ ಚೆನ್ನಾಗಿ ಗೊತ್ತಿದೆ. ಏನೇ ಆಗ್ಲಿ ಆರ್ತಿ, ಜೀವನದ ಮೇಲೆ ನಂಬಿಕೆ ಮಾತ್ರ ಕಳ್ಕೊಬೇಡ. ಏನಂತ ನಂಬಿಕೆ ಇಟ್ಕೊಳ್ಳಿ ಅಮ್ಮ? ನಿಮ್ಗಾದ್ರೆ ಒಂದು ಆಸೆ ಇತ್ತು, ನಿಮ್ ಫ್ಯಾಮಿಲಿನ ವಾಪಸ್ ಪಡ್ಕೋಬೇಕು ಅಂತ. ಆದ್ರೆ ನನಗೆ ಅದ್ ಯಾವ ಆಸೆನೂ ಉಳ್ಕೊಂಡಿಲ್ಲ. ವಿಕ್ಕಿಯವರಿಲ್ಲ, ಅಪ್ಪ ಇಲ್ಲ. ವಿರಾಟ್ ಇಲ್ವಾ? ವಿರಾಟ್ ನಿನ್ ಜೀವನದ ದೊಡ್ಡ ನಂಬಿಕೆ, ನಿನ್ನ ಕನಸು. ಅವನನ್ನ ಚೆನ್ನಾಗಿ ಬೆಳೆಸೋದು ನಿನ್ನ ಗುರಿ ಆರ್ತಿ. ಹೌದಕ್ಕ, ನಮ್ಮ ಜೀವ ಇರೋ ತನಕ ಜೀವನ ಇದ್ದೇ ಇರುತ್ತೆ. ನಾನು ನಿನ್ಗಿಂತ ಚಿಕ್ಕವಳು, ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಕ್ಕ. ಈ ಲೈಫ್ ಅನ್ನೋದಿದೆಯಲ್ಲ, ಒಂಥರ ಬೆಸ್ಟ್ ಫ್ರೆಂಡ್ ವರ್ಸಸ್ ಎನಿಮಿ ಇದ್ದಂಗೆ. ನಮ್ಮ ಸಿಚುವೇಶನ್ ತಕ್ಕಂಗೆ ಅದು ಚೇಂಜ್ ಆಗ್ತಾ ಹೋಗುತ್ತಕ್ಕ. ಅಯ್ಯೋ ದೇವ್ರೆ, ಹೀಗಾಯ್ತಲ್ಲ ಅಂತ ಸಿಚುವೇಶನ್ನ ಬ್ಲೇಮ್ ಮಾಡಿಕೊಂಡು ಅಳ್ತಾ ಕೂತ್ರೆ ಲೈಫ್ ನಮ್ಮ ಎನಿಮಿ. ಅದೇ ಕೆಟ್ಟ ಸಿಚುವೇಶನ್ನ ಪಾಸಿಟಿವ್ ಆಗಿ ತಗೊಂಡು ಗೆದ್ದು ನಿಂತರೆ ಲೈಫ್ ನಮ್ಮ ಬೆಸ್ಟ್ ಫ್ರೆಂಡ್. ನಿನ್ನೆಯಿಂದ ನೀನೇನೂ ತಿಂದಿಲ್ಲ, ಬಾ ಏನಾದರೂ ತಿನ್ನೋ ಅಂತ. ಅಮ್ಮ, ನೀವು ನನಗೆ ಮಾತ್ರ ಸಮಾಧಾನ ಮಾಡ್ತಿದ್ದೀರಾ, ಆದರೆ ಅಮ್ಮಗೆ ಮಾತ್ರ ಯಾಕೆ ಸಮಾಧಾನ ಮಾಡ್ತಿಲ್ಲ? ಅಯ್ಯೋ, ನನಗೇನಾಗಿಲ್ಲ. ಸುಳ್ಳು ಹೇಳ್ಬೇಡ ಅಮ್ಮ. ನಿನ್ನೆಯಿಂದ ನೀನು ಏನೂ ತಿಂದಿಲ್ಲ,
ಸುಮ್ಮನೆ ನನ್ನ ಹತ್ರ ಸ್ಟ್ರಾಂಗ್ ಆಗಿದ್ದೀನಿ ಅಂತ ತೋರಿಸ್ಕೋತಿದ್ಯಾ ಅಷ್ಟೇ. ಅಯ್ಯೋ ಹಾಗೆಲ್ಲ ಏನಿಲ್ಲ ಅಕ್ಕ. ಅಮ್ಮ, ಯಾವಾಗಲೂ ಭಾವನೆಗಳನ್ನ ಮನಸ್ಸಿನಲ್ಲಿ ಮಚ್ಚಿಟ್ಕೋಬಾರ್ದು. ಅಳು ಬಂದಾಗ ಅಳಬೇಕು, ನಗು ಬಂದಾಗ ನಗಬೇಕು ಪುಟ್ಟ. ಬಲವಂತವಾಗಿ ಸಮಾಧಾನ ಮಾಡ್ಕೋಬಾರ್ದು ಪುಟ್ಟ. ಸಮಾಧಾನ ತಾನಾಗೆ ಆಗ್ಬೇಕು. ಕಣ್ಣೀರು ಹೊರಗೆ ಚೆಲ್ಬಿಡು, ಮನಸ್ಸು ನಿರಾಳ ಆಗತ್ತೆ. ಸೃಷ್ಟಿಕರ್ತ ಕೇಳೋ ಬ್ರಹ್ಮ, ಅವನಿಂದಾಲೇ ನನ್ನ ಜನ್ಮ, ಎಲ್ಲರಿಗೂ ಅವನೇ ಬ್ರಹ್ಮ ಜಗದಲ್ಲಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರು ಅತ್ತೆ, ಲೀಲಾ ಏನಾದರೂ ನಿನ್ನ ಹತ್ರ ಬಂದಿದ್ಲಾ? ಲೀಲಾನ? ಇಲ್ವಲ್ಲ. ಯಾಕೆ? ಏನಿಲ್ಲ, ಲೀಲಾ ಮೀಡಿಯಾ ಮುಂದೆ ತುಂಬ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಿದ್ದಾಳೆ. ಇದು ಹಳೆ ಕಾಲ ಅಲ್ಲ ಸರು. ನಾವೇನು ಮಾತಾಡಿರ್ತೀವಿ, ನಾವೇನು ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಹೇಳಿದ ಟೈಮ್ಗೆ ಯಾವ ಕೆಲಸನೂ ಆಗಲಿಲ್ಲ ಅಂದರೆ ಮತ್ತೆ ಅದನ್ನು ತಗೊಂಡು ಇನ್ನೊಂದು ಇಶ್ಯೂ ಕ್ರಿಯೇಟ್ ಮಾಡ್ತಾರೆ. ಅದು ಯಾಕೆ ಲೀಲಾಗೆ ಅರ್ಥ ಆಗ್ತಿಲ್ಲ ಅಂತ. ಅತ್ತೆ, ಆದರೆ ಲೀಲಾ ತಪ್ಪೇನಿದೆ? ಲೀಲಾ ತಪ್ಪೇನಿದೆ ಅಂತ ಕೇಳ್ತಿದ್ಯಾ? ಸರು, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ನನಗೆ ಅರ್ಥ ಆಗ್ತಿದೆ ಅತ್ತೆ. ಲೀಲಾ ಅವ್ರು ಹೇಳಿರೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಸರು, ನನಗೆ ನಿನ್ನ ಮಾತು ಕೇಳೋಕೆ ಇಷ್ಟ ಇಲ್ಲ. ನಾನು ಹೇಳ್ದಷ್ಟು ಮಾಡು. ಲೀಲಾ ಏನಾದರೂ ನಿನ್ನ ಹತ್ರ ಹೆಲ್ಪ್ ಕೇಳ್ಕೊಂಡು ಬಂದರೆ ಆಗಲ್ಲ ಅಂತ ಮುಖಕ್ಕೆ ಹೊಡೆದಾಗೆ ಹೇಳಿ ಕಳಿಸು. ಆಗಲ್ಲ ಅತ್ತೆ. ನೀವೇನು ಮಾತಾಡ್ತಿದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಿದ್ಯಾ? ಅಲ್ಲ, ಲೀಲಾ ಮೇಲಿರೋ ಕೋಪನ ಈ ಮನೆ ವಿಷಯದಲ್ಲಿ ತೋರಿಸೋದು ತುಂಬ ತಪ್ಪು. ನನಗೂ ಲೀಲಾಗೂ ಎಷ್ಟೋ ವಿಷಯದಲ್ಲಿ ಮ್ಯಾಚ್ ಆಗೋದಿಲ್ಲ. ಆದರೆ ಈ ಮನೆ ವಿಷಯಕ್ಕೆ ಬಂದರೆ ಆ ಕೋಪನಾಗಲಿ ನಮ್ಮಿಬ್ಬರ ಮಧ್ಯೆ ಇರೋ ಡಿಫ್ರೆನ್ಸಸ್ನಾಗಲಿ ಯಾವುದನ್ನು ಮುಂದಿಟ್ಕೊಳ್ಳೋದಿಲ್ಲ. ನಾನು ಲೀಲಾಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಯಾಕಂದರೆ ಅವ್ರು ಈ ಮನೆಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಈ ಮನೆಗೋಸ್ಕರ ಮಾತ್ರ. ಸರು, ಹಾಗಲ್ಲಮ್ಮ, ನೀನು ತುಂಬ ಮುಂದುವರೆದು ಯೋಚನೆ ಮಾಡ್ತಿದ್ಯಾ. ನೋಡು, ಲೀಲಾ ಬಗ್ಗೆ ನನಗೂ ಏನೂ ಕೋಪ ಇಲ್ಲ. ಇವತ್ತು ಹೇಳಿ ನಾಳೆ ದಿನ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ನಮ್ಮ ಮನೆಗೆ ಕೆಟ್ಟ ಹೆಸರಲ್ವಾ? ಅದಕ್ಕೆ ಹೇಳಿದೆ ಅಷ್ಟೇ. ಯಾಕೆ ಪ್ರೂವ್ ಮಾಡೋಕ್ಕಾಗಲ್ಲ ಅತ್ತೆ? ಅಂದರೆ ಏಜೆ ಕಲ್ಪ್ರಿಟ್. ಅವ್ರ ಮೇಲೆ ಬಂದಿರೋ ಆರೋಪ ನಿಜ ಅಂತ ನೀವು ನಂಬ್ತಿದ್ದೀರಾ? ಏಜೆಗೆ ಹತ್ರ ಆಗಿರೋರು ಯಾರೂ ಈ ಮಾತು ಹೇಳಲ್ಲ. ನೀವದು ಯಾಕೆ ಹೇಳ್ತಿದ್ದೀರೋ ನನಗೆ ಗೊತ್ತಿಲ್ಲ. ಬಹುಶಃ ನೀವು ಏಜೆಗಿನ್ನೂ ಹತ್ರ ಆಗಿಲ್ಲ ಅಂತ ಅನ್ಸತ್ತೆ. ಏಜೆ ಮತ್ತು ಈ ಮನೆ ಮರ್ಯಾದೆ, ಈ ಎರಡು ವಿಷಯಕ್ಕೂ ಬಂದರೆ ನಾನು ಯಮನ್ ಹತ್ರ ರಾಜಿ ಆಗೋದಕ್ಕೂ ಸಿದ್ಧ, ರಾಕ್ಷಸರ ಕಾಲಿಗೆ ಬೀಳೋದಕ್ಕೂ ಸಿದ್ಧ. ನಾನೊಬ್ಳೇ ಅಲ್ಲ, ಈ ಮನೆ ಬಗ್ಗೆ ಪ್ರೀತಿ ಇರೋ ಲಕ್ಷ್ಮಿ ಅಕ್ಕ, ದುರ್ಗಾ ಅಕ್ಕ, ಅಷ್ಟೇ ಯಾಕೆ ವಿಶ್ವರೂಪ್, ರೂಪ ಎಲ್ಲರೂ ಮಾಡೋ ಕೆಲಸ ಇದೆ. ಆದರೆ ಲೀಲಾ ಅವರು ಇವ್ರಿಗೆಲ್ರಿಗಿಂತ ಮುಂದು. ನಿಮ್ಮ ತಲೆಯಲ್ಲಿರೋ ಆಲೋಚನೆನ ಬದಲಾಯಿಸ್ಕೊಳ್ಳಿ. ಐ ಆಮ್ ಸಾರಿ, ನಾನು ತುಂಬ ಜಾಸ್ತಿ ಮಾತಾಡಿದ್ದೀನಿ ಅಂತ ಅನ್ಸುತ್ತೆ. ಬಟ್ ವಿಷಯನ ನೇರವಾಗಿ ಕನ್ವೆ ಮಾಡೋದಕ್ಕೆ ಬೇರೆ ದಾರಿ ಇರಲಿಲ್ಲ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಮನೇಲಿ ಎಲ್ಲರೂ ಬದಲಾಗ್ತಿದ್ದಾರೆ. ಮೊದಲು ಈ ವಿಷಯನ ಕಿಶೋರ್ಗೆ ತಲುಪಿಸ್ಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ, ಹೇಳಿ ಚಿಕ್ಕಮ್ಮ. ನನಗೇನೋ ನಮ್ಮ ಪುಟ ನಿನ್ನ ಆದಿತ್ಯನ ಜೊತೆ ಕಳಿಸಿದ್ದು ಸರಿ ಅನ್ನಿಸ್ತಿಲ್ಲ.
ಯಾಕೆ ಯಾಕೆ ಅಂದರೆ ಅದು ನಿನ್ನ ಮಗು, ಅದು ಯಾವಾಗಲೂ ನಿನ್ನ ಜೊತೆಲೇ ಇರಬೇಕು, ಇಲ್ಲ ನನ್ನ ಹತ್ರ ಇರು ಅಂತ ನಿನ್ನ ಮಗುಗೆ ಹೇಳ್ಕೊಡ್ಬೇಕು. ಅದು ಬಿಟ್ಟು ಮಗು ಯಾವಾಗಲೂ ಪಾರ್ವತಿ ಆದಿತ್ಯನ ಜೊತೆ ಅಂಟ್ಕೊಂಡಿರತ್ತೆ. ನನಗಿದ್ರ ಬಗ್ಗೆ ಎಷ್ಟು ಸಲ ಹೇಳಿದ್ರು ನೀನು ಅದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ, ಬರೀ ನಾನೇ ತಲೆ ಕೆಡಿಸ್ಕೋಬೇಕು. ನಿಮಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಯಾರು ಹೇಳಿದ್ದು ಚಿಕ್ಕಮ್ಮ? ಆರಾಮಾಗಿರಿ. ಇದನ್ನೆಲ್ಲ ನೋಡಿಕೊಂಡು ನಾನು ಹೇಗೆ ತಾನೇ ಆರಾಮಾಗಿರಲಿ? ಚಿಕ್ಕಮ್ಮ, ಅದಿನ್ನೂ ಮಗು, ಅದಕ್ಕೆ ಯಾರ ಜೊತೆ ಇದ್ರೆ ಆರಾಮ್ ಅನ್ಸುತ್ತೋ ಅವ್ರ ಜೊತೆ ಇರುತ್ತೆ ಬಿಡಿ, ಅದ್ರಲ್ಲಿ ತಪ್ಪೇನಿದೆ? ಹಾಂ, ಇದೆಲ್ಲ ಹೀಗೆ ಆಗ್ತಿದ್ರೆ ಮುಂದೊಂದು ದಿನ ನಿನ್ನ ಮಗು ನಾನು ಆದಿತ್ಯ ಪಾರ್ವತಿ ಜೊತೆನೇ ಇರ್ತೀನಿ, ನನಗೆ ನೀನು ಬೇಡ ಅಂತ ಹೇಳಿಬಿಟ್ರೆ ಆಗೇನು ಮಾಡ್ತೀಯಾ? ಅಬ್ಬಾ, ನೀನು ನಗ್ತಿದ್ಯಾ? ಹಾಗಾದ್ರೆ ನಿನಗೆ ಗಾಬರಿ ಆಗಿಲ್ಲ ಅಲ್ವಾ? ನಾನು ಯಾಕೆ ಗಾಬರಿ ಆಗಲಿ ಚಿಕ್ಕಮ್ಮ? ಅಷ್ಟಕ್ಕೂ ಯಾವ ಚಿಕ್ಕ ಮಕ್ಕಳು ತಮ್ಮ ತಂದೆ ತಾಯಿನ ನೀವು ಬೇಡ ದೂರ ಇರಿ ಅಂತ ಹೇಳಲ್ಲ. ನನ್ನ ಮಗಳಂತೂ ಆ ವಿಷಯದಲ್ಲಿ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳ್ಕೊಡೋದಕ್ಕೆ ಆದಿಭಾವ ಮತ್ತೆ ಪಾರ್ವತಿ ಅಕ್ಕ ಇದ್ದಾರೆ, ಅವ್ರು ಹೇಳ್ಕೊಡ್ತಿದ್ದಾರೆ. ಅವಳು ನನ್ನ ಮಗಳು ಚಿಕ್ಕಮ್ಮ, ನಾನು ಹಾಕಿದ ಗೆರೆನ ಅವಳು ಯಾವತ್ತೂ ದಾಟಲ್ಲ, ಆ ನಂಬಿಕೆ ನನಗಿದೆ. ಹಾಗೆ ಇರಬೇಕು ಅನ್ನೋದು ನನ್ನ ಆಸೆ ಕೂಡ. ಆದರೆ ಪರಿಸ್ಥಿತಿ ಏನು ಬೇಕಾದರೂ ಮಾಡ್ಬೋದಲ್ವಾ? ನೀವು ಅನ್ಕೊಂಡ ಹಾಗೆಲ್ಲ ಏನೂ ಆಗಲ್ಲ ಚಿಕ್ಕಮ್ಮ. ಪುಟಾಣಿಗೆ ಪ್ರೀತು ಜೊತೆಗಿಲ್ವಲ್ಲ, ಅವಳಿಗೆ ಅವ್ರ ಅಪ್ಪನ ನೆನಪು ತುಂಬ ಕಾಡ್ತಿದೆ, ಅವರನ್ನ ಮಿಸ್ ಮಾಡ್ಕೋತಿದ್ದಾಳೆ. ಅದಕ್ಕೆ ಆದಿಭಾವನ ಜೊತೆ ಹೋಗೋದಕ್ಕೆ ಆಸೆ ಪಡ್ತಿದ್ದಾಳೆ ಅಷ್ಟೇ. ಅಪ್ಪ ಏನೋ ಬೇರೆ ಊರಿಗೆ ಹೋಗಿದ್ದಾನೆ ಸರಿ, ಆದರೆ ಅಮ್ಮಂಗೆ ಏನಾಗಿದೆ? ನೀನು ಆಫೀಸಿಂದ ಸಂಜೆ ಮನೆಗೆ ಬರ್ತೀಯಲ್ಲ, ಆಗ್ಲಾದ್ರೂ ಮಗುನ ನೀನು ನಿನ್ನ ಜೊತೆಲೇ ಇಟ್ಕೋಬೋದಲ್ವಾ? ಪಾಪ ಕಂದ, ಅಮ್ಮ ಅಮ್ಮ ಅಂತ ನಿನ್ನೆ ನೆನೆಸ್ಕೊಂಡು ಅದೆಷ್ಟು ಪರದಾಡ್ತಾ ಇರತ್ತೆ ಗೊತ್ತಾ? ನನಗೆ ಗೊತ್ತಿದೆ ಚಿಕ್ಕಮ್ಮ, ಅದಕ್ಕೆ ಪಾಪು ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ನಾನು ಮಾಡ್ತಾ ಇದ್ದೀನಲ್ವಾ, ಹಾಗಂತ ಆಫೀಸ್ ಕೆಲಸ ಎಲ್ಲದನ್ನು ಬಿಟ್ಟು ಅವಳ ಜೊತೆಲೇ ಇರೋದಕ್ಕಾಗುತ್ತಾ ಹೇಳಿ? ಅಷ್ಟಕ್ಕೂ ಈಗ ನಾನೇನಾದರೂ ಅವಳಿಗೆ ಆದಿಭಾವನ ಜೊತೆ ಹೋಗಬೇಡ ಅಂತ ಹೇಳಿದಿದ್ರೆ ನಾನು ಅವಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಗೊತ್ತಾ? ಕರ್ಕೊಂಡು ಹೋಗುತ್ತಾನೆ. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿಮ್ಮ ಮೊಂಡವಾದನ ಮಾತ್ರ ಬಿಡಬೇಡಿ ನೀವು. ಅಲ್ಲಮ್ಮ, ನನಗೆ ಕೆಲಸ ಇದೆ, ನಂಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಆಯಿತು ಆಯಿತು, ಇವತ್ತಲ್ಲ ನಾಳೆ ನಾನು ಹೇಳಿದ್ರ ಬಗ್ಗೆ ನೀನೇ ಪಶ್ಚಾತ್ತಾಪ ಪಡ್ತೀಯ, ಆಗ ನಿನಗೆ ನನ್ನ ಬೆಲೆ ಏನು ಅಂತ ಗೊತ್ತಾಗತ್ತೆ. ಅಲ್ಲಿವರೆಗೂ ನಾನು ಮಾತ್ರ ಸುಮ್ಮನೆ ಇರಲ್ಲ, ಬಾಯ್ ಬಡ್ಕೋತಾನೆ ಇರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೇಳಮ್ಮ ಪ್ಲೀಸ್, ಎದ್ದೇಳು. ಹೆಂಗಮ್ಮಿ ಎದ್ದೇಳ್ತಾಳೆ? ನಾವು ಕೂಗೋದು ಅವಳು ಕೇಳಕ್ಕಿಲ್ಲ, ನಿಶ್ಚಿಂತೆಯಾಗಿ ಮಲ್ಗ್ಬಿಟ್ಟವಳೆ. ಇದೇ ನಿಂಗೆ ನಮ್ಮ ಪುಟ್ಟಕ್ಕನ ಮಕ್ಕ ಮುಚ್ಬಿಟ್ಟವ್ರೆ. ಅವಳು ಕಳ್ಸ ಗಂಟಾದ್ರು ಪುಟ್ಟಕ್ಕನ ಮುಖ ನೋಡೋದು ಬೇಡವಾ? ನಂಜಮ್ಮ ಬಾ, ಅದಕ್ಕೆಮ್ಮ ಬಾ. ಈಗ ಬರಲ್ಲ, ಅಲ್ಲೋಗಿ ತಮಾಷೆ ನೋಡುವ. ಪುಟ್ಟಕ್ಕ, ಅಯ್ಯೋ ಪುಟ್ಟಕ್ಕ, ನಿನ್ಗಿಂತ ಸ್ಥಿತಿ ಬಂದ್ಬಿಡ್ತಲ್ಲ ಪುಟ್ಟಕ್ಕ. ಶಿವನೇ, ಯಾಕಪ್ಪ ಹಿಂಗ್ ಮಾಡ್ಬಿಟ್ಟೆ ನಮ್ಮ ಪುಟ್ಟಕ್ಕನ್ಗೆ? ಅಯ್ಯೋ 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 ಪುಟ್ಟಕ್ಕ.
ನಾನು ಹೇಳೋದಿಲ್ವಾ ಪುಟ್ಟಮ್ಮಿಗೆ ಏನೂ ಆಗಕ್ಕಿಲ್ಲ ಅಂತ. ಗೋಪಾಲು, ನೀನು ಬಂಗಾರಮ್ಮವರು ಪುಟ್ಟಕ್ಕನ ಮಕ್ಳು ಹೇಳಿದ್ದೆಲ್ಲ ದಿಟ್ಟ ಆಗೋಯ್ತು ಕಣಯ್ಯ. ಗೌಡ್ರೆ ಅದಿರ್ಲಿ, ಮೊದ್ಲು ಇಲ್ಲಿ ಮಲಗಿರೋ ಆಸಾಮಿ ಯಾರು ಅಂತ ನೋಡ್ರಿ. ಹಂಗಾರೆ ಇವನು ಯಾರು ಇವನು? ಏ ಇವನಿನ್ನು ಬದುಕ್ಯವನೆ. ಯೋ ಯೋ ಎದೊಳೆ ಆಮೇಲೆ ಯೋ ಯೋ ಗೋಪಾಲಣ್ಣ, ನೀನ್ ಹಿಂಗೆ ಹೇಳಿದ್ರೆ ಅವ್ನು ಎದ್ದೇಳೋದಿಲ್ಲ, ನಾನು ಎಬ್ಬಿಸ್ತೀನಿ ನೋಡು. ಯೋ ಇದೇನು ಪುಟ್ಟಕ್ಕನ ಜಾಗದಾಗೆ ಇವನ್ ಯಾವನ ಅವನೇ? ಈಗ ಇವನೇನಾದರೂ ಅಕ್ಕನ ಹೆಸರು ಬಾಯ್ ಬಿಟ್ಬಿಟ್ರೆ? ಅಮ್ಮೋರೆ, ತಪ್ಪಾಯ್ತು, ನನ್ ಕ್ಷಮಿಸ್ಬಿಡಿ, ಬಿಟ್ಬಿಡಿ ನನ್ನ ಕ್ಷಮಿಸಿ ಅಮ್ಮೋರೆ, ನನ್ನಿಂದ ಇದಾಗಕ್ಕಿಲ್ಲ, ಬಿಟ್ಬಿಡಿ. ಏ ನನ್ನ ಕಾಲು ಯಾಕೆ ಹಿಡ್ಕೊಂಡಿದ್ಯಾ? ಯಾರು ನೀವು? ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ್ರಿ, ನನ್ನ ಮಗನಿಗೆ ಸಿಗ್ಬೇಕಾದ ಸ್ಥಾನ, ಮಾನ, ಪ್ರೀತಿ ಎಲ್ಲ ಇಲ್ಲಿಂದ ಸಿಗ್ಬೇಕು, ನಿಮ್ಮಿಂದ ಸಿಗ್ಬೇಕು, ಈ ಮನೆಯವರಿಂದ ಸಿಗ್ಬೇಕು. ಅಲ್ಲಿ ತನಕ ನಾನು ಇಲ್ಲೇ ಇರ್ತೀನಿ. ಪದ್ಮ, ನೀನು ಹೇಗೆ ಹೇಳಬೇಕು, ಇಲ್ಲ ಹೇಗೆ ಹೇಳಿದ್ರೆ ನೀನು ಅರ್ಥ ಮಾಡ್ಕೋತೀಯ? ನೋಡ್ರಿ, ನನ್ನ ಮಗನ್ಗೆ ಏನು ಬೇಕು ಅಂತ ನಂಗೆ ಇವಾಗ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅವನಿಗೆ ಇಲ್ಲಿ ಪ್ರೀತಿ ಸಿಗ್ತಾ ಇದೆ. ನಾನು ಇಲ್ಲಿಂದ ಎಲ್ಲೂ ಹೋಗಲ್ಲ. ಹಾಗೇನಾದರೂ ನಾನು ನಿಮ್ಮ ಮಾತು ಕೇಳಿದ್ರೆ ನನ್ನ ಮೇಲೆ ಅಭಿಮಾನ ತೋರಿಸಿ ನನ್ನ ಮೇಲೆ ಕರುಣೆ ಇಟ್ಕೊಂಡಿರೋರಿಗೆ ನಾನು ದ್ರೋಹ ಮಾಡ್ದಂಗಾಗುತ್ತೆ. ಆ ರೀತಿ ನಾನು ಯಾವತ್ತೂ ಮಾಡಲ್ಲ. ಇಷ್ಟೆಲ್ಲ ಹೇಳಿದ ಮೇಲೂ ನಿನ್ನ ಹಠ ನಿನಗೆ ಆಗೋಯ್ತಲ್ಲ ಪದ್ಮ. ಗುಡ್, ವೆರಿ ಗುಡ್. ನೋಡ್ ಪದ್ಮ, ಈ ಆಯ್ಕೆ ನಂದಲ್ಲ, ನಿಂದು. ಲೆಟ್ಸ್ ಸಿ, ನೀನಾ ನಾನಾ? ಪದ್ಮ ಅವರೇ, ನಾನೆಲ್ಲ ಕೇಳಿಸ್ಕೊಂಡೆ, ನೀವು ಬೇಜಾರು ಮಾಡ್ಕೋಬೇಡಿ. ನನ್ನ ನಿಮ್ಮ ಮನೆಯಿಂದ ಓಡಿಸ್ತಾರಂತೆ ಸತ್ಯ. ಅವ್ರು ಸತ್ಯದಿಂದ ಓಡ್ತಿದ್ದಾರೆ ಪದ್ಮ ಅವರೇ, ಅದಕ್ಕೆ ನಿಮ್ಮನ್ನ ಇಲ್ಲಿಂದ ಓಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೆಲ್ಲ ಏನೂ ಆಗಲ್ಲ. ನಾನು ರಾಯರು ನಿಮ್ಮ ಜೊತೆ ಇರ್ತೀವಿ, ನೀವು ಧೈರ್ಯವಾಗಿರಿ. ಇಷ್ಟು ದಿನ ನನಗೆ ಹೆಂಡತಿ ಅನ್ನೋ ಸ್ಥಾನ ಕೊಡ್ತಾ ಇದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸತ್ಯ. ಆದ್ರೆ ಈಗ ಹೆಂಡತಿ ಅನ್ನೋ ಸ್ಥಾನನೂ ಇಲ್ಲ, ಗಂಡ ಅನ್ನೋ ಪ್ರೀತಿನೂ ಇಲ್ಲ. ಇದೆಲ್ಲ ತಾತ್ಕಾಲಿಕ ಪದ್ಮ ಅವರೇ. ನಿಮಗೆ ನಿಮ್ಮ ಸ್ಥಾನ ಶಾಶ್ವತವಾಗಿ ಸಿಗ್ಬೇಕು ಅಂದ್ರೆ ನೀವು ತಾಳ್ಮೆ ತಗೋಬೇಕು. ಆಗೆಲ್ಲ ಸರಿ ಹೋಗುತ್ತೆ. ಅವ್ರು ಮಾತಾಡಿದ್ ನೋಡಿದ್ರೆ ನನಗೆ ನನ್ನ ಧೈರ್ಯನೇ ಹೋಗುತ್ತೆ. ಅವ್ರೇನಾದ್ರೂ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾವಿಷ್ಟು ದಿನ ಮಾಡಿದಕ್ಕೆ ಏನ್ ಪ್ರಯೋಜನ ಇದೆ? ಹಾಗೆಲ್ಲ ಏನೂ ಆಗಲ್ಲ. ಚಿಕ್ಕ ಮಾವ ಅಲ್ಲ, ಈ ಮನೇಲಿ ಯಾರೇ ನಿಮ್ಮನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಪ್ರಯತ್ನ ಪಟ್ರು ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಎಲ್ಲ ಸರಿ ಹೋಗೋವರೆಗೂ, ನಿಮಗೆ ನ್ಯಾಯ ಸಿಕ್ಕಿ ನೀವೊಂದು ದಡ ಸೇರೋವರೆಗೂ ಇಡೀ ಕೋಟೆ ಮನೆ ನಿಮ್ಮ ಎದುರಿಗೆ ನಿಂತರು ನಾನು ನಿಮ್ಮ ಜೊತೆ ಇರ್ತೀನಿ.
ನಾನು ಮಾಡ್ತಾ ಇರೋದು ಉಪಕಾರ ಅಲ್ಲ ಪದ್ಮ ಅವರೇ. ಕೋಟೆ ಮನೆ ಘನತೆನ ಕಾಪಾಡ್ತಾ ಇದ್ದೀನಿ. ಇಂಥ ವಂಶಕ್ಕೆ ಒಂದು ಹೆಣ್ಣಿನ ಅನ್ಯಾಯದ ಶಾಪ ತಟ್ಟಬಾರ್ದು. ಈ ಮನೆ ಸೊಸೆಯಾಗಿ ಇದು ನನ್ನ ಕರ್ತವ್ಯ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ರಾಮಯ್ಯ, ಇಲ್ಲೇ ಇದೆಯಾ ನೀನು? ನೀನು ಬಂದ್ಯಾ ನನ್ನ ಮದ್ವೆ ಮಾಡ್ಸಕ್ಕೆ? ಬಾ. ಸೀತಾ, ಮದ್ವೆ ಆಗ್ತಿದ್ಯಾನೆ ನೀನು? ನಿಜವಾಗ್ಲೂ? ಓ ಮೈ ಗಾಡ್, ಎಂತ ಒಳ್ಳೆ ನ್ಯೂಸ್ ಕೊಟ್ಟೆ ನೀನು. ಈಗಷ್ಟೇ ಹೇಳ್ತಿದ್ದೆ ನಾನು, ನೀನೇನಾದ್ರೂ ಒಂದ್ ಸ್ವಲ್ಪ ಕ್ಲೋಸು ಅಂತ ಆದ್ರೆ ಅದು ರಾಮ್ ಜೊತೆಗೆ ಅಂತ. ಆದ್ರೆ ನೀವಿಬ್ರು ಈ ರೇಂಜ್ ಕ್ಲೋಸ್ ಆಗಿದ್ದೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಕಡೆ. ಎನಿವೆ, ನೀವಿಬ್ರದ್ದು ಮೋಸ್ಟ್ ಕ್ಯೂಟೆಸ್ಟ್ ಜೋಡಿ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೊತ್ತಾ. ಕಂಗ್ರ್ಯಾಚುಲೇಷನ್ ಸೀತಾ. ರಾಮ್, ಕಂಗ್ರ್ಯಾಚುಲೇಷನ್. ಪ್ರಿಯಾ, ಓಕೆ ರಾಮಯ್ಯ, ಇದಕ್ಕೆ ನನ್ ಕಂಪ್ಲೀಟ್ ಸಪೋರ್ಟ್ ಇದೆ. ಪ್ರಿಯಾದ ಹಾಗಲ್ಲ ಅಂತ. ಐ ನೋ ನಿಮ್ಮಿಬ್ರಿಗೂ ಮಾತಾಡಕ್ಕೆ ಪ್ರೈವೇಟ್ ಟೈಮ್ ಬೇಕು ತಾನೆ. ಕಂಪ್ಲೀಟ್ ಟೈಮ್ ಕೊಡ್ತೀನಿ ಕಣು. ಅದೇನಂದ್ರೆ ನೀವಿಬ್ರು ಮದುವೆ ವಿಷಯ ಕೇಳಿ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗೋಗಿದ್ದೀನಿ. ನನ್ಗೊಂದು 5 ನಿಮಿಷ ಟೈಮ್ ಕೊಡು ಮಾರಾಯ. ಆಮೇಲೆ ನೀನಾಯ್ತು, ನಿಮ್ ಸೀತಾ ಆಯ್ತು. ಪ್ರಿಯಾ, ಸೀತಾ ಕೊಳ್ಳಿ ಕಣೆ ನೀನು. ಈ ರಾಮ ನಿನ್ ಲೈಫಲ್ಲಿ ಬಂದ್ಮೇಲೆ ನೀನ್ ಯೋಚನೆ ಮಾಡೋ ರೀತಿನೇ ಚೇಂಜ್ ಆಗೋಗಿದ್ಯಲ್ಲೇ. ಅಂತೂ ನಮ್ ಸೀತೆಗೆ ರಾಮ ಸಿಕ್ಬಿಟ್ಟ. ಇನ್ಮೇಲೆ ನೀವಿಬ್ರು ಮಧ್ಯೆ ಯಾವನೂ ಬರಂಗಿಲ್ಲ. ಬರೋದಕ್ಕೆ ನಾನು ಬಿಡೋದು ಇಲ್ಲ. ನಾನಂತೂ ಪಿಜಿಯಿಂದ ಮನೆಗೆ ಅದ್ ಯಾಕಾದ್ರೂ ಶಿಫ್ಟ್ ಆದ್ನು ಅಂತ ಅನ್ಕೋತಿದ್ದೆ. ಆದ್ರೆ ಈಗ ಮದ್ವೆ ಮುಗಿಯೋವರೆಗೂ ನಾನಂತೂ ಇಲ್ಲೇ ಬಂದು ಶಿಫ್ಟ್ ಆಗ್ಬಿಡ್ತೀನಿ. ನಿಂಗೇನ್ ಪ್ರಾಬ್ಲಮ್ ಇಲ್ಲ ಅಲ್ವಾ? ಮದ್ವೆ ಪ್ರಿಪ್ರೇಷನ್ಸ್ ಎಲ್ಲ ನಂದೆ. ನೀನಂತೂ ಬಾಯ್ ಬಿಟ್ಟು ಯಾವ ಹೆಲ್ಪು ಕೇಳಲ್ಲ. ಆದ್ರೆ ನಾನು ಸುಮ್ಮನಿರಕ್ಕಾಗತ್ತಾ ಹೇಳು? ಮೈ ಒನ್ ಅಂಡ್ ಓನ್ಲಿ ಫ್ರೆಂಡ್ಸ್ ವೆಡ್ಡಿಂಗ್, ಎಲ್ಲ ಉಸ್ತುವಾರಿ ನಂದೆ. ನೀನ್ ನಿನ್ ಕಡೆಯವ್ರು ಯಾರು ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ನಾನ್ ಮದ್ವೆಯಲ್ಲಿ ನಿನ್ ಕಡೆಯವಳೆ. ಸೀತನ್ ಕಡೆ ಬೇಕಾದ್ರೆ ಬಾಸ್ನ ಸೇರಿಸ್ಬೇಡ. ಎಲ್ರೂ ಸೇರಿ ಸೀತಾರಾಮ ಕಲ್ಯಾಣ ಮಾಡೋಣ, ಮಜಾ ಇರುತ್ತೆ. ಹೇಯ್, ನೀವಿಬ್ರು ಯಾಕೇನು ಮಾತಾಡ್ತಿಲ್ಲ? ಏನಾದ್ರು ಹೇಳಿ. ನೀವೇ ಅಲ್ವಾ ಇದನ್ನೆಲ್ಲ ಶುರು ಮಾಡಿದ್ದು? ನೀವೇ ಉತ್ತರ ಕೊಡಿ. ಶೀತಲ್, ಯಾಕೋ ಅವಳು ಆ ರೇಂಜಿಗೆ ಸಿಟ್ ಮಾಡ್ಕೊಂಡು ಹೋದ್ಲು? ನೀವ್ ಯಾಕ್ರಿ ನಂದು ಸೀತನ್ ಮದುವೆ ಅಂತ ಹೇಳಿದ್ರೆ? ಯಾಕೆ? ನಿಮ್ ಮದ್ವೆ ಅಲ್ವಾ? ಅಲ್ಲ, ಸೀತಾ ಮದ್ವೆ ಆಗ್ತಿಲ್ವಾ? ಸೀತಾ ಅವರು ಮದುವೆ ಆಗ್ತಾ ಇರೋದು ನಿಜ. ಆದ್ರೆ ನಾನ್ ಮದುವೆ ಗಂಡಲ್ಲ, ಆ ಲಾಯರ್ ರುದ್ರ ಪ್ರತಾಪ್. ಓ ಮೈ ಗಾಡ್, ನನ್ ಕರ್ಮ. ಇದಕ್ಕೆ ಮುಂಚೆನೆ ಹೇಳಕ್ ನಿಂಗೆ ಏನೋ ರೋಗ ಆಗಿತ್ತು? ಮಾತಾಡಕ್ ಬಿಟ್ರೆ ತಾನೆ. ಫಸ್ಟೇ ಅವ್ರು ಕೋಪ ಮಾಡ್ಕೊಂಡಿದ್ರು, ಇನ್ನು ಬೇಡದೇ ಇರೋ ಮಾತಾಡಿ ಇರಿಟೇಟ್ ಮಾಡ್ಬಿಟ್ರಿ. ಓ ಗಾಡ್. ಓಕೆ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಅವಳನ್ನ ಹೇಗೋ ನಾನು ಕನ್ವಿನ್ಸ್ ಮಾಡ್ತೀನಿ. ಹೊರಗಡೆ ಅಶೋಕ್ ಸರ್ ಕಾಯ್ತಿದ್ದಾರೆ. ನೀನ್ ಹೋಗಿ ಅವ್ರನ್ನ ಮಾತಾಡ್ಸು. ಅವಳನ್ನ ನಾನು ಕನ್ವಿನ್ಸ್ ಮಾಡ್ಕೋತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿವೇಕ್, ನೀನ್ ಕೂಡ ಡ್ಯಾನ್ಸ್ ಆಡಪ್ಪ. ಓಕೆ ಜಾನು, ಬಾ. ನಿಮ್ಮ ನೋಡಕ ಬಂದನಿ ಭಾವ, ನನ್ನ ಶಿಷ್ಟರು ಮಾಡ್ರಿ.
ನನ್ನ ಹುಟ್ಟುಹಬ್ಬಕ್ಕೆ ನಿಮ್ಮ ಡ್ಯಾನ್ಸ್ ಮೂಲಕ ಒಳ್ಳೆ ಗಿಫ್ಟೇ ಕೊಟ್ರಿ. ಐ ಆಮ್ ವೆರಿ ಹ್ಯಾಪಿ. ಇನ್ನು ಎಲ್ಲಿ ಮುಗ್ದಿದೆ ತಾತ? ನಿಜವಾದ ಡ್ಯಾನ್ಸ್ ಇವಾಗ ಶುರು ಆಗುತ್ತೆ. ಭಾಗ್ಯ, ಇವಾಗ ನಾವಿಬ್ರು ಡ್ಯಾನ್ಸ್ ಮಾಡೋಣ. ನಾವಿಬ್ರ? ಹೌದ್ ಭಾಗ್ಯ, ಡ್ಯಾನ್ಸ್ ಅಂದ್ರೆ ಎಕ್ಸಾಕ್ಟ್ಲಿ ಡ್ಯಾನ್ಸ್ ಅಲ್ಲ, ಇಬ್ರು ಕೈ ಕೈ ಹಿಡ್ಕೊಂಡು ತಿರ್ಗೋ ಆಟ ಆಡೋಣ. ಸರಿ ಮನೀಷಾ, ಆಡೋಣ. ಭಾಗ್ಯ, ಈಗ ಇದೆಲ್ಲ ಬೇಕಾ? ಅಯ್ಯೋ ಪರವಾಗಿಲ್ಲ ರೀ, ನನ್ಗಿದು ಚಿಕ್ಕವಳಿದ್ದಾಗಿಂದ ಗೊತ್ತು. ನಾವ್ ಮೂರಲ್ಲಿ ಎಷ್ಟೋ ಸಲ ಆಡಿದೀನಿ. ಮನೀಷಾ ಬೇಕು ಅಂತಾನೆ ಇದೆಲ್ಲ ಮಾಡ್ತಿರೋದು. ಭಾಗ್ಯಂಗೇನೋ ಮಾಡೋದಕ್ಕೆ ಕರಿತಿದ್ದಾಳೆ. ಮನೀಷಾ, ನಿನಗ್ ಬುದ್ಧಿ ಇದ್ಯಾ? ನಿನಗ್ ಆಡಕ್ ಬರ್ದೇ ಇದ್ರೆ ಸುಮ್ನೆ ಇರ್ಬೇಕು. ಅದನ್ ಬಿಟ್ಟು ಆಡೋಣ ಗೀಡೋಣ ಅಂತ ಕರೆದು ಈಗ ಮಾಡೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಎಲ್ಲಿ ಚೆಸ್ ಕರ್ರೆ ನೀನು ಸೋತ್ ಹೋಗ್ತೀಯೋ ಅಂತ ಅಂದ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿಯಾ? ಗೊತ್ತಾಗೋಯ್ತಾ? ಓಹೋ, ಈ ದತ್ತನ ಮುಖ ನೋಡೆ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ತಾನೆ. ಆದ್ರೆ ಒಂದು ವಿಷಯಕ್ಕೆ ಮಾತ್ರ ನಿನ್ನ ಮೆಚ್ಚಲೇಬೇಕು ಕಣ. ನನಗೆ ಕೋಪ ಬಂದಿದೆ ಅಂತ ಎಷ್ಟು ಬೇಗ ಕಂಡು ಹಿಡಿದ್ಬಿಟ್ಟೆ. ಈಗೇನು ಸರಿ ಹೋಯ್ತಾ? ಸರಿ, ಹಾಗಾದ್ರೆ ಆ ಕೋಪಕ್ಕೆ ಒಂದ್ಸಲ ನೆಗೆದು ಬಿತ್ತು ಅಂತ ಹೇಳ್ಬಿಡಿ ನೋಡೋಣ. ತರಲೆ ಮದುವೆ ಆದ್ಮೇಲೆ ನೀನ್ ಬಹಳ ತರಲೆ ಆಗ್ಬಿಟ್ಟಿದ್ದೆ ಕಣ. ಮಾಧವ, ಹೇಗಿದೆ ನಿನ್ ಸಂಸಾರ? ಪರವಾಗಿಲ್ಲ. ತುಳಸಿಯವ್ರಿಗೆ ನಮ್ಮ ಮನೆಗೆ ಬಂದಾಗಿಂದನೂ ಒಂದಲ್ಲ ಒಂದು ಸಮಸ್ಯೆ. ಬಹುಶಃ ಮನಸ್ಸು ಬೆರೆಯೋಕೆ ಇನ್ನೂ ಸಮಯ ಬೇಕೇನೋ. ಹೌದು ಮಾಧವ, ಈ ಸಮಯ ಅನ್ನೋದು ಒಂದು ಅದ್ಭುತವಾದ ಔಷಧಿ ನೋಡು. ಅದು ಪ್ರೀತಿಸಿದವರು ಇಲ್ಲ ಅಂತ ಅನ್ನೋದಕ್ಕೂ ಮದ್ದು, ದ್ವೇಷದ ಮಧ್ಯೆ ಪ್ರೀತಿ ಬೆಳೆಸೋದಕ್ಕೂ ಮದ್ದು. ಅದು ಹೌದು, ಆದರೆ ಒಂದೊಂದ್ಸಲ ಅನಿಸುತ್ತೆ ಅವರು ಇಲ್ಲೇ ನೆಮ್ಮದಿಯಾಗಿದ್ರೇನೋ ಅಂತ. ಆ ಮನೆಗೆ ಬಂದು ಸಂಕಟ ಅನುಭವಿಸ್ತಿದ್ದಾರೆ ಅನಿಸುತ್ತೆ. ನೀನಿರೋದು ಯಾತಕ್ಕೆ? ಅವಳು ಸಂಕಟ ಪಡ್ತಿದ್ರೆ ನೀನು ನಗಿಸ್ಬೇಕು ಕಣೋ. ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿರೋದು ಬರೀ ನಿಮ್ಮ ಮಕ್ಕಳು, ನಿಮ್ಮ ಮನೆ ಅಂತ ಆ ಒಂದು ಸಮಸ್ಯೆನಲ್ಲೇ ಮುಳುಗಿರಲಿ ಅಂತಲ್ಲ. ಆ ಮಕ್ಕಳನ್ನೆಲ್ಲ ಒಂದು ದಡಕ್ಕೆ ತರೋಂಥ ಸವಾಲು ನಿಮ್ಮ ಮುಂದಿದೆ ನಿಜ. ಆದರೆ ಹಾಗಂತ ನಿಮ್ಮ ನಗುನ ನೀವು ಮರಿಬಾರ್ದು ಕಣ. ಅವಳಿಗೆ ಬೇಜಾರಾದಾಗ ನೀನು ನಗಸು, ನಿನಗೆ ನೋವಾದಾಗ ಅವಳ ಜೊತೆ ಹೇಳ್ಕೊಂಡು ಮನಸ್ಸು ಹಗರ ಮಾಡ್ಕೊ. ನೀನು ಹೀಗೆ ಮಾಡಿದ್ರೆ ಅವಳು ನಿನ್ನ ನಗಿಸ್ತಾಳೆ, ನಿನ್ನ ಜೊತೆ ಎಲ್ಲ ಹಂಚ್ಕೋತಾಳೆ. ದಾಂಪತ್ಯ ಅಂದ್ರೆ ಇಷ್ಟೇ ಅಲ್ವೇನೋ? ಹೌದಲ್ವಾ? ನಾನು ಯಾಕೆ ಹೀಗೆ ಯೋಚನೆ ಮಾಡಲಿಲ್ಲ? ಯಾವಾಗಲೂ ಮನೆ ಸಮಸ್ಯೆ ಅಂತಲೇ ಯೋಚಿಸ್ತಾ ಇದ್ದೆ. ತುಳಸಿಯವರು ಅದರಲ್ಲೇ ಮುಳುಗೋಗಿದ್ರು. ಜೀವನ ಅಂದರೆ ಬರೀ ಅಷ್ಟೇ ಅಲ್ವಲ್ಲ, ನಾವು ನಗೋದನ್ನು ಕಲಿಬೇಕು ಅಲ್ವಾ? ಬರೀ ಕಲಿಯೋದಲ್ಲ, ಕಲಿಸ್ಬೇಕು. ತುಳಸಿಗೆ ನಗೋದನ್ನು ಕಲಿಸು. ಅವಳ ನಗುವೆ ನೀನಾಗು.
ಆಗ ನೋಡು ಜೀವನ ಹೇಗಿರುತ್ತೆ ಅಂತ. ಸೂಪರ್ ದತ್ತ ನೀವು. ಗೊತ್ತಾಯ್ತಾ? ಇಂಥ ಐಡಿಯಾಗಳು ಇನ್ನೂ ಬೇಕು ಅಂತಂದ್ರೆ ಈ ದತ್ತನ್ನ ಕೇಳು, ಅವನ ಹತ್ರ ಬೇಕಾದಷ್ಟಿದೆ. ಅವಶ್ಯವಾಗಿ. ಹೌದೌದು. ಇದೇ ಖುಷಿನಲ್ಲಿ ಮಧ್ಯಾಹ್ನ ಊಟಕ್ಕೆ ಅವಶ್ಯವಾಗಿ ಕಡಲೆಬೇಳೆ ಪಾಯಸ ಮಾಡಬೇಕು. ಸರಿ ಮಾಡಿ. ತರ್ಲೆ, ನಾ ಮಾಡೋದಲ್ಲ, ನೀನು ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.